ಹಾಯ್, ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. 65ನೇ ದಿನದ ವ್ಲಾಗು. ನನಗೆ ಆಲ್ರೆಡಿ ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು. ಸೊ ನೀರಲ್ಲೇ ಕೆಲಸ ಇದ್ದಿದ್ದರಿಂದ ಹಂಗೆ ತಲೆಗೆ ಸ್ನಾನ ಮಾಡಿ ಅದು ಕೂಡ ತಲೆ ಆರಿಸ್ದೆ. ಇಲ್ಲ ಹೋಗ್ಬೇಕು ಅಂದ್ಬಿಟ್ಟು ತಲೆ ಗಂಟಾಕಿದ್ದೆ. ಆಮೇಲೆ ಸಾಂಬಾರು ಸ್ವಲ್ಪ ಇತ್ತು ಅಂದ್ಬಿಟ್ಟು ಯಜಮಾನ್ರಿಗೆ ಬಿರಿಯಾನಿ ಬಂದಿತ್ತು. ಬಟ್ ಅವ್ರು ತಿಂದರು. ಸ್ಯಾಟರ್ಡೆ ತಿಂತೀರಾ, ನೀವು ಯಾವ ಕ್ಯಾಸ್ಟು ಅಂತ ಕೇಳೋದಾದರೆ, ಸೊ ನಾವು ಗೌಡಾಸು, ಹೊಸ್ದವ್ರು ಒಕ್ಕಲಿಗರು. ಬಟ್ ಸ್ಯಾಟರ್ಡೆ 8 ಗಂಟೆ ಮೇಲೆ ತಿನ್ಕೊತೀರಿ ಅಂದರು. ನಾನು ತಿನ್ನಲ್ಲ, ಅಮ್ಮ ತಿನ್ನಲ್ಲ. ಸರಿ ತಿನ್ಕೊಳ್ಳಿ ಇನ್ನೇನು ಅಂದ್ಬಿಟ್ಟು ನಾನು ಸುಮ್ಮನಾಗೋದೆ. ಪಾಪ ಅವ್ರು ತಿನ್ಕೊಂಡ್ರು ಇಬ್ಬರೂ. ಅವ್ರ ಜೊತೆಗೆ ನಮ್ಮ ಮನೆ ಹತ್ರ ಇರೋ ಇಬ್ಬರು ಚಿಕ್ಕ ಹುಡುಗರು ಅವರು ಕೂಡ ಬಂದು ತಿಂದರು. ಸೊ ಅವ್ರು ಬಿರಿಯಾನಿ ಎಲ್ಲ ತಿಂದು ಅಂದ್ಬಿಟ್ಟು ನಾನು ಮುದ್ದೆ ಮಾಡಿಕೊಂಡೆ. ಅಮ್ಮನಿಗೆ ಸ್ವಲ್ಪ ಸೊಪ್ಪು ಸಾಂಬಾರಿತ್ತು, ಅದನ್ನೇ ನಾನು ಅಮ್ಮ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಟ್ಟು ಕೆಲಸ ಎಲ್ಲ ಇದು ಮಾಡಿಕೊಂಡೆ. ಸೊ ಕೋಲ್ಡ್ ಜಾಸ್ತಿಯಾಗಿ ಏನೂ ಕೆಲಸ ಮಾಡೋದು ಬೇಡ, ಇನ್ನು ಮಲಗಿಬಿಡೋಣ ಅಂದ್ಕೊಂಡೆ. ಬಟ್ ಬೆಳಗ್ಗೆ ಎದ್ದೇಳಲ್ಲ ಅಂದ್ಬಿಟ್ಟು ವಿಡಿಯೋ ಸ್ಟಾಪ್ ಮಾಡಿದ್ದೆ. ಸೊ ಅಷ್ಟರೊಳಗೆ ವಾಯ್ಸ್ ಎಲ್ಲ ಕೊಟ್ಟು ರೆಡಿ ಮಾಡಿದೆ. ಲಾಸ್ಟ್ ಇವತ್ತು ಹಾಕೋ ವೀಡಿಯೋಗೆ, ಅಂದರೆ ನಿನ್ನೆ ಹಾಕಿದ ವೀಡಿಯೋಗೆ. ಸೊ ಅವಾಗ ಏನು ಮಾಡಿದೆ ಅಂದರೆ, ಮತ್ತು ಆಚೆ ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಹೋಗಿ ಮಲ್ಕೊಂಡೆ. ಸೊ ಇನ್ನೂ ಸ್ವಲ್ಪ ಪಾತ್ರೆ ಪೆಂಡಿಂಗ್ ಇದ್ದಿದ್ದನ್ನೆಲ್ಲ ಬೆಳಗ್ಗೆ ಉಜ್ಕೊಂಡಿದ್ದು. ಏನು ಪಾತ್ರೆ ಉಜ್ಜಿಲ್ಲ ನಾನು, ಟೀ ಇಡಬೇಕಾಗಿತ್ತು. ಇದ್ದಿದ ತಕ್ಷಣ ಕಂಡುಬಿಟ್ಟಿದ ತಕ್ಷಣ ಟೀ ಬೇಕು ಅಲ್ವಾ, ಕೈಕಾಲು ಮುಖ ತೊಳ್ಕೊಂಡು ಟೀ ಇಟ್ಟಿದ್ದಾದಮೇಲೆ ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಹೋಟೆಲ್ ಹತ್ರ ಸಣ್ಣ ಪುಟ್ಟ ಅದೆಲ್ಲ ಮಾಡ್ಕೊಳ್ಳೋಣ ಅಷ್ಟರೊಳಗಾಗಿ ಇಷ್ಟ ಆಗುತ್ತೋ ಅಷ್ಟು ಕೆಲಸ ಮಾಡೋಣ ಅಂತೇಳಿ ಮನೆಗಿನೆಲ್ಲ ಒರೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಯಜಮಾನ್ರು ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಟೀ ಎಲ್ಲ ಮಾಡಿ ಕೊಟ್ಬಿಟ್ಟು ಎಲ್ಲ ಆಯಿತು. ಸೊ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ವಾಯ್ಸ್ ಅಂತೂ ಜೋರಿಲ್ಲ, ತುಂಬ ಸುಸ್ತಾಗ್ತಿದೆ. ಇಂಜೆಕ್ಷನ್ ಹಾಕ್ಸ್ಕೊಂಬಂದು ಟ್ಯಾಬ್ಲೆಟ್ಸ್ ತೊಗೊಂಬಂದಿದ್ದೆ ಕೂಡ. ಸೊ ಟ್ಯಾಬ್ಲೆಟ್ಸ್ ತಿಂದರೆ ತುಂಬ ವೀಕ್, ಒಂಥರ ಕೈಕಾಲು ನಡ್ಕ, ಸುಸ್ತು, ಏನೋ ಒಂಥರ ಟಯರ್ಡ್ ಆಗ್ತಾಯಿದೆ ಮೈ. ಸೊ ಬಿಟ್ಟರೆ ಹೋಗಿ ಮಲ್ಗೋಣ ಅನ್ನೋಂಗೆ ಇದ್ದಿದ್ದೀವ. ಏನೂ ಕೆಲಸ ಮಾಡಲಿಲ್ಲ, ಜಸ್ಟ್ ಆಚೆ ಒಂದು ತೊಳೆದಿಟ್ಟಿದ್ದೀನಿ ಅಷ್ಟೇ. ಅಡುಗೆ ಕೂಡ ಇವತ್ತೇನು ಅಷ್ಟಕ್ಕಷ್ಟೇ ಅಡುಗೆ ಮಾಡ್ತಾ ಇರೋದು. ಸೊ ಹೋಟೆಲ್ಗೆ ಚಟ್ನಿ ರುಬ್ಬೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಚಟ್ನಿ ರುಬ್ಕೊಂಡೆ, ಪಾತ್ರೆ ಉಜ್ಕೊಂಡೆ. ಸೊ ಹೋಟೆಲ್ಗೆ ಹೋಗೋಷ್ಟೊಳಗಾಗಿ ಮುಕ್ಕಾಲು ಕೆಲಸ ಮಾಡಿಕೊಂಡೆ. ಸ್ನಾನ ಮಾಡಬೇಕಿತ್ತು. ಸ್ನಾನ ಮಾಡೋದು ಅನ್ನೋಷ್ಟರೊಳಗಾಗಿ ಮತ್ತು ಯಜಮಾನ್ರು ಬಂದರು. ನೀರೆಲ್ಲ ಇಟ್ಬಿಟ್ಟು ಬರ್ತಾಯಿದ್ರು ಅವರು. ಒಂದೊಂದೇ ಟೀ ಮಾಡಿದೆ. ಟೀ ಮಾಡಲಿಟ್ಟು ಆಮೇಲೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೀವಿ. ಬಟ್ ದೇವ್ರು ನಮ್ಮನ್ನು ಕರೀತಾನೇ ಇಲ್ಲ, ಬನ್ನಿ ನೀವು ನೋಡಿ ಮಾಡಿ ಅಂತ. ಒನ್ ಟೈಮ್ ಹೋಗಿ ಬಂದಿದ್ದು. ಅವಾಗ ನನಗೆ ದೇವ್ರ ಫೋಟೋ ಬೇಕು ಅಂತ ಕೇಳಿದ್ದೆ. ಬಟ್ ಆಗ ನಮ್ಮ ಮನೇಲೆಲ್ಲ ಏನು ಹೇಳಿದ್ರು ಅಂದರೆ, ಬೇಡ, ಗುರುವಾರ ಯಜಮಾನ್ರು ನಾನ್ ವೆಜ್ ತಿಂತಿದ್ರು, ನಾನು ತಿಂತಾ ಇರಲಿಲ್ಲ. ಸೊ ಅವಾಗೆಲ್ಲ ಬೇಡ ನಾನ್ ವೆಜ್ ತಿಂತಾನೆ ಅವನು. ಬಟ್ ನಾನು ಹೇಳಿದೆ ಸಪ್ರೇಟಾಗಿ ಮಾಡೋದನ್ನ, ನಾನು ಹೋಟೆಲ್ ರೂಮಲ್ಲಿ ನಾನ್ ವೆಜ್ ಮಾಡೋದ್ರಿಂದ ಸೊ ಒಳಗಡೆ ಸೇರಿಸಲ್ಲ, ತಿನ್ನೋರು ತಿನ್ಕೊಂಡ್ಲಿ, ದೇವ್ರ ಮನೇಲಿ ಫೋಟೋ ಇರುತ್ತೆ ಕೊಡಿಸಿ ಅಂದೆ. ಬಟ್ ಕಾರಣಾಂತರಗಳಿಂದ ಆಗ ದೇವ್ರು ನಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ, ಅವಾಗ ತೊಗೊಂಡ್ಲಿಲ್ಲ. ಆಮೇಲೆ ನಾನು ರಾಘವೇಂದ್ರ ಸ್ವಾಮಿನ ಯಾವಾಗಿಂದ ಪೂಜೆ ಮಾಡೋಕ್ಕೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡೋಕ್ಕೆ ಒಪ್ಕೊಂಡೆ ಅಂದರೆ, ಮಗಳ ಹೆಲ್ತ್ ಇಶ್ಯೂಸ್ ಲಾಸ್ಟ್ ಇಯರ್ ಎಲ್ಲ ಮಗಳಿಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಪ್ರತಿ ಸತಿ ರಿಪೋರ್ಟಿಗೆ ಹೋದಾಗೆಲ್ಲ ನಮ್ಮ ಚಿಕ್ಕಮ್ಮ ಅಕ್ಷತೆ ಕಾಳನ್ನ ತಂದುಬಿಟ್ಟು ಅವಳು ತಲೆ ಮೇಲೆ ಹಾಕಿ ದೇವ್ರು ಕೇಳ್ಕೊತಿದ್ರು. ಅವಳಿಗೆ ಏನೂ ಇಲ್ಲದೆ ರಿಪೋರ್ಟು ಆರಾಮಾಗಿ ಬರಲಿ, ಅಂದರೆ ಏನೂ ಕಾಯಿಲೆ ಇರಬಾರ್ದು ಅಂತ ಕೇಳ್ಕೊಂಡಾಗ ಬಟ್ ಎಲ್ಲನೂ ನಾರ್ಮಲಾಗೇ ಬರ್ತಾಯಿತ್ತು. ಅವಳಿಗೆ ಎಲ್ಲನೂ ನಾರ್ಮಲಾಗೇ ಬರ್ತಾಯಿತ್ತು. ಏನಂತ ನನಗೆ ಆಸ್ಪತ್ರೆಯಲ್ಲಿ ಇದಾಗ್ತಾ ಇರಲಿಲ್ಲ. ಸೊ ಆವಾಗಿಂದ ನಾನು ಕೂಡ ದೇವ್ರನ್ನ ನಂಬೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಇನ್ನು ನನಗೆ ಹುಷಾರಿಲ್ಲದೆ ಇರಬೇಕಾದ್ರೆ ನಾನು ಕೂಡ ಹಾಸ್ಪಿಟಲ್ ಹೋಗಿದ್ದೆ. ಸೊ ನನಗೇನಾದರೂ ಕ್ಯಾನ್ಸರ್ ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಕೂಡ ಬ್ಲಡ್ ಚೆಕಪ್ಪು, ಸ್ಕ್ಯಾನಿಂಗು ಎಲ್ಲ ಹೇಳಿದರು. ಆವಾಗ ಕೂಡ ಅಷ್ಟೇ, ನಾನು ಹೋಗಬೇಕಾದ್ರೆ ನನಗೆ ಅಕ್ಷತೆ ಕಾಳು ತಲೆ ಮೇಲೆ ಹಾಕಿ ಕಳಿಸಿದ್ರು.
ಆ್ಯಂಡ್ ಹರಕೆ ಕೂಡ ಹೊತ್ತಿದ್ರು, ತುಪ್ಪದ ಆರತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಏನೂ ರಿಪೋರ್ಟಲ್ಲಿ ಏನೂ ಇಲ್ಲದೆ ಬರಲಿ ಅಂತ. ಬಟ್ ನನಗೆ ಕೂಡ ರಿಪೋರ್ಟಲ್ಲಿ ಯಾವುದೂ ತೊಂದರೆ ಕಾಣಿಸ್ಲಿಲ್ಲ. ನಾನು ಕೂಡ ಆರಾಮಾಗಿ ಈಚೆ ಬಂದೆ. ಸೊ ಇಂಥ ವಿಚಾರಗಳಲ್ಲೆಲ್ಲ ನನ್ನ ಕೇಳ್ಕೊಂಡಿದ್ದು ಆರೋಗ್ಯದ ವಿಚಾರಗಳೆಲ್ಲ ಆದಾಗ ಮಗುಗಿನ ಹೆಚ್ಚಿದ ಯಾವುದೂ ಇಲ್ಲಲ್ಲ. ಸೊ ಅವಳೊಬ್ಬಳು ಚೆನ್ನಾಗಿದ್ದರೆ 100 ವರ್ಷ ಕಾಲ ನಾವು ಚೆನ್ನಾಗಿದ್ದಂಗೆ. ಅವಳ ಆರೋಗ್ಯ, ಅವಳು ನೆಮ್ಮದಿಯಾಗಿದ್ದರೆ, ಸೊ ನನಗೆ ಅದೊಂದು ನಾವಿರೋವರೆಗೂ ನಮ್ಮ ಕಣ್ಣು ಮುಂದೆ ಅವಳು ಚೆನ್ನಾಗಿರಬೇಕು, ನಗ್ತಾ ಇರಬೇಕು, ಅವಳಿಗೆ ಏನೂ ಆಗಬಾರ್ದು ಅನ್ನೋದೊಂದು ಎಲ್ಲ ಅಪ್ಪ ಅಮ್ಮನಿಗೂ ಅದೊಂದು ಆಸೆ ಅಲ್ವಾ. ಸೊ ಕಣ್ಮುಂದೆ ಮಕ್ಕಳಿಗೆ ಏನೂ ಆಗಬಾರ್ದು, ಕಣ್ಮುಂದೆ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು. ಸೊ ನಮಗಿರೋದು ಒಬ್ಬಳೇ ಮಗಳಾಗಿರೋದ್ರಿಂದ, ಅವಳನ್ನ ಪ್ರೀತಿಯಿಂದ ಸಾಕ್ತಾ ಇರೋದ್ರಿಂದ ಸಣ್ಣದಾಗೊಂದು ಗಾಯ ಆದರೆ ಕೂಡ ಪ್ರಾಣನೇ ಕಿತ್ತು ಹೋಗೋವಂಥ ನೋವಾಗುತ್ತೆ ನಮಗೆ. ಸೊ ಇನ್ನು ಒಳಗಡೆ ಬಂದೆ, ಚಟ್ನಿ ಎಲ್ಲ ಒಂದು ಟ್ರಿಪ್ ರುಬ್ಬಿದ್ದಾಯ್ತು, ಇನ್ನು ಬರೀ ಕೆಂಪು ಚಟ್ನಿ ಒಂದು ರುಬ್ಕೊಬೇಕಾಗಿತ್ತು. ಟೀ ಇಡೋಣ ಅಂತ ಬಂದೆ. ನಾನು ಆಲ್ರೆಡಿ ಹೇಳ್ದಂಗೆ ಮಂತ್ರಾಲಯದ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಅವ್ರು ಯಾವಾಗಲೂ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತಾರೆ. ಅವರು ಬಂದು ನೆನೆಸ್ಕೊಂಡಾಗ ಮಂತ್ರಾಲಯದಲ್ಲಿರ್ತಾರೆ, ನೆನೆಸ್ಕೊಂಡಾಗ ಶಿರಡಿಗೆ ಹೋಗ್ತಾ ಇರ್ತಾರೆ. ಸೊ ಅವ್ರನ್ನ ಪ್ಲ್ಯಾನ್ ಕೇಳ್ತಿದ್ರು ಯಜಮಾನ್ರು, ನಮ್ಗೆ ಹೋಗೋಕ್ಕೆ ಆಗ್ತಿಲ್ಲ, ಅಂದ್ಕೊತಿದ್ದೀವಿ ಆಗ್ತಿಲ್ಲ ಅಂದಾಗ ನಾನು ಕೂಡ ಹೇಳಿದೆ, ನಾವು ಅಂದ್ಕೊಂಡಾಗ ದೇವ್ರ ಹತ್ರ ಹೋಗೋಕ್ಕಾಗಲ್ಲ, ಅವ್ರು ಕರಿಬೇಕು, ಬಾ ನೀನು ಸಾಕು ನೀನು ಕಷ್ಟಪಟ್ಟಿದ್ದು ಅಂತ. ಬಟ್ ಆವಾಗಲೇ ನಾವು ಹೋಗೋಕ್ಕಾಗೋದು, ಎಲ್ಲರೂ ಹೋಗಿ ಬರ್ತಾರೆ, ನಮಗೂ ಒಂದು ಟೈಮ್ ಬರಬೇಕು ಅಂತ. ಸೊ ಅವಾಗ ಅವ್ರು ಹೇಳ್ತಿದ್ರು, ಅಲ್ಲಿ ಸೇವೆ ಮಾಡಬೇಕು, ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬಸ್ಸಲ್ಲಿ ಹೋಗ್ತೀರಾ ಇಲ್ಲ ಟ್ರೈನಲ್ಲಿ ಹೋಗ್ತೀರಾ ಅಂತ. ಸೊ ಆ್ಯಸ್ ಯೂಶ್ವಲ್ ನಾನು ನಮ್ಮ ಚಿಕ್ಕಮ್ಮಗೆ ಹೇಳಿದೆ, ನಾವು ಕೂಡ ಹೋಗಿ ಬರೋಣ ಅಮ್ಮ, 2 ವರ್ಷ ಆಗ್ತಿದೆ, ಟ್ರೈ ಮಾಡಿರಿ, ನಾವು ಒಂದು ನೈಟ್ ಬುಧವಾರ ನೈಟಲ್ಲಿ ಮಲಗಿ ಗುರುವಾರ ದರ್ಶನ ಮಾಡ್ಕೊಂಬರ್ಬೇಕು ಅನ್ಕೊತಾ ಇದ್ವಿ. ಸೊ ಅದನ್ನು ಹೇಳಿದೆ, ಪ್ಲ್ಯಾನ್ ಮಾಡಮ್ಮ ಹೋಗೋಣ ಎಲ್ಲರೂ, ಏನೇನಕ್ಕೂ ಲೀವ್ ಆಗ್ತಾರಂತೆ ಆಫೀಸುಗಳು, ಇದಕ್ಕೂ ಲೀವ್ ಹಾಕ್ಸು ಹೋಗಿ ಬರೋಣ ಅಂತ ಹೇಳ್ತಾ ಇದ್ದೆ. ಹೋಗಿ ಬರಬೇಕು ದೇವ್ರ ಹತ್ರ, ನನಗೆ ಫೋಟೋ ಬೇಕಮ್ಮ ಅಲ್ಲಿಂದ ಅಂತಿದ್ದೆ. ಸರಿ ಆಯಿತು ಕೊಡಿಸ್ತೀನಿ ಅಂತ ಹೇಳ್ತಿದ್ದೆ. ಬಟ್ ನಾನು ಫೋಟೋ ಕೇಳಿದ್ದಕ್ಕೆ ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಬ್ರು ಇದ್ದಾರೆ ಮಮ್ಮಿ ಅಂತ, ಅವರು ಕೂಡ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು. ನನಗೆ ನಮ್ಮ ಚಿಕ್ಕಮ್ಮ ಕೈಯಲ್ಲಿ ಫೋಟೋ ತೊಗೊಬೇಕು ಅಂತ ತುಂಬ ಇಷ್ಟ. ಯಾಕಂದರೆ ಅದು ಒಂಥರ ಲಕ್ಷ್ಮಿ ಕೈ ಇದ್ದಂಗೆ ನಮಗೆ, ಅದು ತುಂಬಾ ನಂಗೆ ಲಕ್ಕಿ ಅವರು. ಸೊ ನಂಗೆ ಅವ್ರ ಕೈಲಿ ಏನಾದರೂ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಮಮ್ಮಿನೂ ಅಷ್ಟೇ, ಅಮ್ಮವರು ಅಣ್ಣನ ಹೆಂಡತಿ ಅವರು ಕೂಡ ಅಷ್ಟೇ, ತುಂಬ ಒಳ್ಳೆ ಕೈ ಅವ್ರದ್ದೆಲ್ಲ. ನಮಗೇನಾದರೂ ಕೊಟ್ಟಾಗ ಅದನ್ನು ನಾವೇನಾದರೂ ಸೇವಿಂಗ್ಸ್ಗೆ ಹಾಕ್ತೀವಿ ಅಂದರೆ ತುಂಬ ಚೆನ್ನಾಗಿ ಕೈ ಹೊಂದ್ಬಿಡುತ್ತೆ ಅವ್ರ ಕೈಗಳಲ್ಲಿ. ಸೊ ನನಗೆ ಕೇಳಿದ್ದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ರು, ಚಿಕ್ಕಮ್ಮ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ರು. ನೋಡೋಣ ರಾಘವೇಂದ್ರ ಸ್ವಾಮಿ ಯಾವಾಗ ನಮ್ಮ ಮನೆಗೆ ಬರ್ತಾರೋ ಗೊತ್ತಿಲ್ಲ, ಇಷ್ಟಪಟ್ಟೆ ಬರ್ತಾರೋ ಇಲ್ಲ ಇನ್ನೂ 2 ದಿನ ವೆಯ್ಟ್ ಮಾಡಿಸ್ತಾರೋ ನಮ್ಮನ್ನು ಕರ್ಕೊಳ್ಳೋಕ್ಕೆ ಅಂತ. ಖಂಡಿತವಾಗ್ಲೂ ನಾವು ಏನರಲ್ಲಿ ಹೋಗ್ತೀವಿ ಅಂತೇಳಿ ಹೋದರೆ, ಮಂತ್ರಾಲಯಕ್ಕೆ ಹೋದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಅಂತ ಹಾಕ್ತೀನಿ. ಸೊ ಅದೇ ಡಿಸ್ಕಷನ್ ಇಲ್ಲಿ ನಡೀತಿರೋದು. ನನ್ನ ಟೀಗೆ ಸಕ್ಕರೆ ಬೇರೆ ಹಾಕಿರಲಿಲ್ಲ, ಯಜಮಾನ್ರೆಲ್ಲ ಎತ್ಕೊಂಡಾಗ ಅಡ್ಡ ಇಟ್ಬಿಟ್ಟಿದ್ರು. ಹೇಳಿದೆ, ನಾನು ಕಾಣಿಸ್ತಿಲ್ಲ, ನೀವು ಕಾಣಿಸ್ತಿಲ್ಲ, ಏನು ಇದಾಗುತ್ತೆ ತಗ್ಗಿ ಅಂತ ಸೈಡ್ಗೆ ಇಟ್ಟರು. ಸೊ ಪಾತ್ರೆ ಎಲ್ಲ ಉಜ್ಕೊಂಡು ಸ್ನಾನಕ್ಕೆ ಹೋಗೋಣ ಅಂದರೆ ಅವರು ಬಂದು ಅವ್ರ ಹತ್ರ ಮಾತಾಡಿಕೊಂಡು ನನ್ನ ಸ್ವಲ್ಪ ಕೆಲಸ ಅಲ್ಲೇ ಇತ್ತು. ಯಾಕಂದರೆ ಸ್ನಾನಕ್ಕೂ ಹೋಗೋಕ್ಕಾಗಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಸೊ ಹೋಗೋಷ್ಟರೊಳಗಾಗಿ ಇಷ್ಟಂತೂ ಮಾಡೋಕ್ಕಾಯಿತು. ಆಮೇಲೆ ಮಾಡೋಕ್ಕಾಗಲಿಲ್ಲ. ಇನ್ನು ಮಿಕ್ಕಿದವರು ಏನು ಮಾಡಿದ್ರು, ಹೋಟೆಲ್ದು ಎಲ್ಲ ಹಂಗೆ ಇರ್ತಾಯಿದ್ರು, ಇದೆಲ್ಲ ನಾನು ಎತ್ತಿ ಇಟ್ಟುಬಿಟ್ಟು ಒಳಗಡೆ ಹೋಗಿ ಟೀನು ಬಸ್ಕೊಂಡು ತಂದಿಟ್ಬಿಟ್ಟು ಅಷ್ಟು ದೂರ ಹೋಟೆಲ್ ತಳ್ಕೊಟ್ಬಿಟ್ಟು ಬಂದುಬಿಡ್ತೀನಿ ನಾನು. ಆಮೇಲೆ ನಾನು ಏನಿದೆ ಅದನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಸರಿ ಅಷ್ಟು ದೂರ ಹೋಟೆಲ್ಲು ತಳ್ಕೊಟ್ಬಿಟ್ಟು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನೀರು ಎತ್ಕೊಂಡು ನೀರಿಟ್ಟೆ, ಫೋನಲ್ಲೇ ಇಟ್ಬಿಟ್ಟು ಬಂದಿದ್ದೆ ಹೋಟ್ಲ್ ಹತ್ರ. ನೀರಿಟ್ಟೆ, ಸ್ನಾನ ಮಾಡ್ಕೊಂಡು ನೀರು ತೊಗೊಂಡೋದೆ. ನನಗೂ ಜಾಸ್ತಿ ಆಗಿದ್ದರಿಂದ ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು. ಅಮ್ಮನ ಕರ್ಕೊಂಡು ಹಾಸ್ಪಿಟಲೆಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಮನೆಗೆ ಬಂದು 2 ಗಂಟೆ ಆಯಿತು. PK ಸ್ಟೋರ್ಗೆಲ್ಲ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದಾದಮೇಲೆ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡು
ಟೊಮೆಟೊ ಗೊಜ್ಜಕ್ಕಿಟ್ಟೆ, ಅನ್ನಕ್ಕಿಟ್ಟೆ, ಹಂಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಆಲೂಗಡ್ಡೆ ಪಲ್ಯ ಮಾಡೋದು ತುಂಬ ಈಸಿಯಾಗಿ ಮಾಡ್ಕೋತೀನಿ ನಾನು. ಸಣ್ಣ ಸಣ್ಣ ಕಟ್ ಮಾಡ್ಕೋತೀನಿ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ ಹಾಕಿ ಬರೀ ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು. ಆ್ಯಸ್ ಕ್ಯಾಶುವಲಾಗಿ ಮಾತಾಡ್ತಾ ಇರ್ತೀವಿ ನಾವು ಅವ್ರ ಹತ್ರ. ಅವ್ರು ಬಂದಿದ್ದರು, ಅವ್ರ ಹತ್ರ ಮಾತಾಡ್ತಾಯಿದ್ದೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನನಗಂತೂ ನಿಜವಾಗ್ಲೂ ಇವಾಗ ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ. ಸೊ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದು ಬೇಡ, ವೀಡಿಯೋಸ್ ಮಾಡೋದು ಬೇಡ ಅಂದ್ಕೊತೀನಿ. ಬಟ್ ನನ್ನ ಒಂದು ಹೋಗಿದೆ, ಇವತ್ತೆಲ್ಲ ನಾಳೆ ನನ್ನ ಒಳ್ಳೆ ವ್ಯೂಸ್ ಬರುತ್ತೆ, ಏನಾದರೂ ಲೈಫಲ್ಲಿ ಅಚೀವ್ ಮಾಡ್ಬೋದು ಅಂತ. ಐ ಹೋಪ್ನ ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟ ಆಗ್ತಿದೆ. ಸೊ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಅದರಿಂದ ಏನಾದರೂ ಬೆನಿಫಿಟ್ಸ್ ಇಲ್ಲ ಅಂದಾಗ ಕಷ್ಟ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಸೊ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಏನೂ ಹೇಳಿಲ್ಲ ನಿಮಗೆ. ಆ್ಯಸ್ ಯೂಶುವಲ್ ನಾನು ಏನು ಮಾತಾಡಿದ್ದೀನಿ ಅದ್ರದ್ದು ಬಗ್ಗೆನೇ ಹೇಳಿಬಿಟ್ಟಿದ್ದೀನಿ. ಸೊ ಇನ್ನು ನನ್ನ ವೀಡಿಯೋಸ್ ಡೈಲಿ ವ್ಲಾಗ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವೀಡಿಯೋಸ್ನ ನೋಡಿ. ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು. ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಕೂಡ ವೀಡಿಯೋಸ್ ಮಾಡಿಕೊಂಡು ಮನೇಲೂ ಕೆಲಸ ಮಾಡಿಕೊಂಡು ಮಾಡೋದು ತುಂಬ ಕಷ್ಟ. ನಿಂತ್ಕೊಂಡು ಮಾಡೋಷ್ಟೊಳಗೆ ಸಾಕಾಗೋಯ್ತು. ಊಟ ಮಾಡಿಬಿಟ್ಟಂತೂ ನನಗೆ ಮಾತ್ರೆನೂ ಮತ್ತು ಇದು ಎರಡೂ ಓವರ್ ಡೋಸೇಜ್ ಆಯಿತು. ಸೊ ಕೈಕಾಲು ನಡ್ಕನೇ ಸ್ಟಾರ್ಟ್ ಆಯಿತು. ಇಂಜೆಕ್ಷನ್ಗಳು ಮಾತ್ರೆಗೆ ನನಗೆ ಸುಸ್ತಾಗೋದೇ ಜಾಸ್ತಿ. ಸೊ ಊಟ ತಿಂದ್ಬಿಟ್ಟು ಯಾವಾಗ ನಾನು ಮಲಗ್ತೀನಿ ಅಂತ ಮಲಗಿದ್ರೆ ಕೂಡ ಎಲ್ಲೋ ಹೋದಂಗೆ ಕೈಕಾಲು ಒಂಥರ ಆದಂಗೆ ಆಗ್ತಿತ್ತು. ಸೊ ಮಲಗೇ ಬಿಟ್ಟೆ ಸೈಲೆಂಟಾಗಿ. ಆಮೇಲೆ ಎದ್ದು ಟೀ ಇಟ್ಟಿದ್ಲು ಮಗಳು. ಟೀ ಎಲ್ಲ ಕೊಟ್ಟು ಪಾತ್ರೆ ಎಲ್ಲ ಉಜ್ಕೊಂಡು ಮಲಗಿದ್ದೆ. ಯಜಮಾನ್ರು ಅಕ್ಕಿಗೆ ಹೋಗ್ಬಿಟ್ಟು ಬಂದೆ. ಯಜಮಾನ್ರು ನಮ್ಮ ಚಿಕ್ಕಪ್ಪ ಒಬ್ಬರಿಗೆ ಯಾರೋ ಗುದ್ದಿದ್ದಾರೆ. ಸೊ ಅವ್ರ ಕಾಲು ಸ್ವಲ್ಪ ಏನಾದರೂ ಗಾಯ ಆಗಿದೆಯಾ, ಫೋನ್ ಕಳೆದೋಗಿದೆಯಂತೆ, ಬಾ ನೋಡ್ಕೊಂಬರೋಣ ಅಂದರು. ಸೊ ಹೋದೆ. ಅಲ್ಲಿ ಹಾಲು ಪ್ಯಾಕೆಟ್ ಮಾಡ್ತಿದ್ರು, ಬಟ್ ನನಗೆ ಗೊತ್ತಿರಲಿಲ್ಲ ಮಾಡ್ತಿದ್ದಾರೆ ಅಂತ. ಸೊ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೋತೀನಿ. ನಾನು ಮಗಳು ಯಜಮಾನ್ರು ಮೂರು ಹೋಗ್ತಿದ್ವಿ. ಹೋಗಿ ಮತ್ತು ಬೇಗನೆ ಬರೋಣ ಅಂತ ಅಲ್ಲಿಂದ ರಸನೂ ಮಟನ್ ಸಾಂಬಾರು ಕೊಟ್ಟರು ಚಿಕ್ಕಮ್ಮ. ತೊಗೊಂಡು ಮನೆಗೆ ಬಂದೆ. ಅಡುಗೆ ಕೂಡ ಏನೂ ಮಾಡಲಿಲ್ಲ, ಅನ್ನ ಮಾಡಿದ್ದಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇದು ಬಂದು ನಮ್ಮ ಊರ ಗೇಟಲ್ಲಿ ತುಂಬಾ ರಶ್ಶು ಸೇರ್ತಾರೆ. ಸೊ ಅಲ್ಲಿ ಇದೊಂದು ಜಾತ್ರೆ ಥರ ಇರುತ್ತೆ. ಪ್ರತಿದಿನ ಇಲ್ಲಿ ಹೀಗೇ ಜನ ಸೇರ್ತಾರೆ. ಭಾನುವಾರ ಅಂತಾನೇ ಅಲ್ಲ. ಸೊ ತುಂಬಾ ರಶ್ ಇರುತ್ತೆ. ಸೊ ಇದೇ ಥರ ನನ್ನ ಚಾನಲಲ್ಲಿ ಡೈಲಿ ವ್ಲಾಗ್ಸ್, ಡೈಲಿ ವೀಡಿಯೋಸಿಗೆ ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪೂರ್ತಿ ವೀಡಿಯೋಸ್ನ ನೋಡಿ.